ಹಲೋ ಸ್ನೇಹಿತರೆ, ನಮಸ್ತೆ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನಾವು ಮಾಡುವ ನೆಕ್ಸ್ಟ್ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತವೆ ಸ್ನೇಹಿತರೆ. ಆದ್ದರಿಂದ ಎಲ್ಲರೂ ನಮ್ಮ ವಿಡಿಯೋಗಳನ್ನು ನೋಡಿ ಹಾಗೂ ಸಪೋರ್ಟ್ ಮಾಡಿ. ನೋಡಿ, ನಾವು ಈ ವಿಡಿಯೋದಲ್ಲಿ ವೋಟರ್ ಐ ಡಿನ ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡೋದು ಮತ್ತು ಡೌನ್ಲೋಡ್ ಮಾಡೋದು ಯಾವ ರೀತಿ ಅಂತ ಹೇಳಿಕೊಡ್ತೇವೆ. ಆದ್ದರಿಂದ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಮೊದಲು NVSP ಅಂತ ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡಿಕೊಳ್ಬೇಕು. ನೋಡಿ, ನಾನು ಒಂದು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು NVSP ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡಿಕೊಳ್ತಾ ಇದ್ದೇನೆ. ಓಪನ್ ಮಾಡಿಕೊಂಡ ನಂತರ ನೀವು ಮೊದಲ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಲಾಗಿನ್ ಅಂತ ಬರುತ್ತಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿಕೊಂಡಾಗ ಸ್ವಲ್ಪ ವೇಟ್ ಮಾಡಿ ಸ್ನೇಹಿತರೆ, ಅದು ಡೀಟೇಲ್ಸ್ ಬೇಕಾಗುತ್ತೆ. ಓಕೆ, ಬಂತಲ್ಲ, ಈ ರೀತಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ನಿಮಗೇನಾದರೂ ಲಾಗಿನ್ ID ಕ್ರಿಯೇಟ್ ಮಾಡೋದು ಗೊತ್ತಿಲ್ಲಪ್ಪ ಅಂದರೆ ಅಲ್ಲಿ ಮೇಲ್ಗಡೆ ಸೈನಪ್ ಅಂತ ಇರುತ್ತಲ್ಲ ಸ್ನೇಹಿತರೆ, ಸೈನಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಐಡಿನ ಕ್ರಿಯೇಟ್ ಮಾಡಿಕೊಳ್ಬೋದು. ನಾನು ಆಲ್ರೆಡಿ ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋ ನೋಡಿಗೆಸಿ ನೀವು ಐಡಿಯನ್ನು ಕ್ರಿಯೇಟ್ ಮಾಡಿಕೊಳ್ಬೋದು ಸ್ನೇಹಿತರೆ. ನಾನು ಆಲ್ರೆಡಿ ಐಡಿಯನ್ನು ಕ್ರಿಯೇಟ್ ಮಾಡಿಕೊಂಡಿರೋದರಿಂದ ನಾನು ಡೈರೆಕ್ಟಾಗಿ ಲಾಗಿನ್ ಮಾಡ್ತಾಯಿದ್ದೀನಿ. ನೀವು ಡೈರೆಕ್ಟಾಗಿ ಲಾಗಿನ್ ಮಾಡ್ಬೋದು ID ತಪ್ಪ ಅಂದರೆ. ಓಕೆ, ಲಾಗಿನ್ ಅಂತ ಕೊಟ್ಟ ಮೇಲೆ ನಿಮಗೆ ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ, ಆ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ ಸ್ನೇಹಿತರೆ. ಆ OTPಯನ್ನು ಎಂಟ್ರಿ ಮಾಡಿಕೊಳ್ಬೇಕು. ಸೊ ನಾನು OTPಯನ್ನು ಎಂಟ್ರಿ ಮಾಡಿಕೊಳ್ತಾ ಇದ್ದೀನಿ. ಎಂಟ್ರಿ ಮಾಡಿಕೊಂಡು ವೆರಿಫೈ ಆ್ಯಂಡ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ವೆರಿಫೈ ಆ್ಯಂಡ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿಯಾಗಿ ವಿಂಡೋ ಓಪನ್ ಆಗುತ್ತೆ ಸ್ನೇಹಿತರೆ. ನೋಡಬಹುದು ನೀವು, ನಿಮ್ಮ ಮೇನ್ ಪೇಜ್ ಈ ರೀತಿಯಾಗಿ ಕಾಣಿಸ್ತಿದೆ. ಇದರಲ್ಲಿ ನೀವು ವೋಟರ್ ID ಸ್ಟೇಟಸ್ ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿಕೊಂಡಾಗ ಈ ರೀತಿಯಾಗಿ ಬರುತ್ತದೆ ಸ್ನೇಹಿತರೆ. ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಈ ರೀತಿಯಾಗಿ ತೋರಿಸುತ್ತದೆ. ಇದರಲ್ಲಿ ನೀವು ರೆಫರೆನ್ಸ್ ನಂಬರ್ನ ಹಾಕಿ ಚೆಕ್ ಮಾಡಬಹುದು. ಅಥವಾ ನಿಮ್ಗೇನಾದರೂ ವೋಟರ್ ID ನಂಬರ್ ಬಂದಿತ್ತಪ್ಪ ಅಂದರೆ ಡೈರೆಕ್ಟ್ ವೋಟರ್ ID ನಂಬರ್ ಹಾಕಿ ಡೈರೆಕ್ಟ್ ಪ್ರಿಂಟ್ನ ತೆಗೆದುಕೊಳ್ಬೋದು. ಸೊ ನಾನು ಈಗ ರೆಫರೆನ್ಸ್ ನಂಬರ್ ಹಾಕಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ತಾ ಇದ್ದೀನಿ. ಅದರಿಂದ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ನೀವು ಸ್ಕಿಪ್ ಮಾಡಿದರೆ ನಿಮಗೆ ಅರ್ಥ ಆಗೋದಿಲ್ಲ. ಅದರಿಂದ ಈ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು. ಸೊ ನಾನು ನೋಡಿ, ನಾನು ರೆಫರೆನ್ಸ್ ನಂಬರ್ನ ಈ ರೀತಿಯಾಗಿ ಹಾಕ್ತಾಯಿದ್ದೀನಿ. ರೆಫರೆನ್ಸ್ ನಂಬರ್ನ ನೀಟಾಗಿ ನೋಡಿಗೆ ಹಾಕಿ ಸ್ನೇಹಿತರೆ. ಅದು ಒಂದೊಂದು ಸಾರಿ 0 ಅಂತ ಇರುತ್ತಲ್ಲ, ಆ್ಯಕ್ಚುಲಿ 0 ಇರೋಲ್ಲ, O ಅಂತ ಇರುತ್ತೆ. ಅದನ್ನು ನೋಡಿಗೆ ಹಾಕಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ನಂಬರ್ನ ಹಾಕಿ ಕರ್ನಾಟಕ ಅಂತ ಸ್ಟೇಟ್ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕೊಟ್ಟೆ. ತೊಗೊಲಿಲ್ಲ. ಯಾಕೆ ತೊಗೊಲಿಲ್ಲಪ್ಪ ಅಂತಂದರೆ ನಾನು ಒಂದು ನಂಬರ್ನ ಮಿಸ್ಟೇಕ್ ಮಾಡಿದ್ದೀನಿ ಸ್ನೇಹಿತರೆ. ಯಾವ ನಂಬರ್ ಮಿಸ್ಟೇಕ್ ಮಾಡೀನಿ ಅಂದರೆ ಇಲ್ಲಿ 0 ಮತ್ತು O ಎರಡು ಸೇಮ್ ಕಾಣ್ತಿರೋದ್ರಿಂದ ನಾನು 0 ಹಾಕಿದ್ದೀನಿ. O ಹಾಕಬೇಕು. ಆ್ಯಕ್ಚುಲಿ O ಹಾಕಿದರೆ ಈ ರೀತಿಯಾಗಿ ಬಂತು ನೋಡಿ ಸ್ನೇಹಿತರೆ. ಕೇವಲ 2 ರಿಂದ 3 ದಿನದಲ್ಲಿ ನಿಮಗೆ ವೋಟರ್ ID ಬರುತ್ತೆ ಸ್ನೇಹಿತರೆ. ಒಂದೊಂದು ಕಡೆ ಒಂದೇ ದಿನದಲ್ಲಿ ಕೂಡ ಬರುತ್ತೆ. ನೋಡಿ, ನಾನು ನಿನ್ನೆ ಅಪ್ಲಿಕೇಶನ್ ಹಾಕಿದ್ದು ಇವತ್ತು ವೋಟರ್ ID ಬಂದಿದೆ. ನೀವು ನೋಡಬಹುದು. ಅಪ್ಲಿಕೇಶನ್ ಹಾಕಿದ ಡೇಟ್ ಇರುತ್ತೆ ಮತ್ತು ಅಪ್ರೂವ್ಡ್ ಆಗಿದ್ದ ಡೇಟ್ ಇರುತ್ತೆ. ನೋಡಿಕೊಂಡು ನೀವು ಪ್ರಿಂಟ್ ತೆಗೆದುಕೊಳ್ಳೋದು. ಎಕ್ಸಾಂಪಲ್, ನಾನು ಅಪ್ಲಿಕೇಶನ್ ನಂಬರ್ನ ಕಾಪಿನ ಮಾಡ್ತಾಯಿದ್ದೀನಿ. ಅಂದರೆ ವೋಟರ್ ID ನಂಬರ್ನ ಕಾಪಿ ಮಾಡಿಕೊಳ್ತಾ ಇದ್ದೇನೆ. ಅಪ್ಲಿಕೇಶನ್ ನಂಬರ್ ಕಾಪಿ ಮಾಡಿಕೊಂಡ ನಂತರ ನೀವು ಅದನ್ನು ಪ್ರಿಂಟ್ ಇವಾಗ ಡೈರೆಕ್ಟಾಗಿ ಪ್ರಿಂಟ್ ತೆಗೊಳ್ಳೋಣ ಸ್ನೇಹಿತರೆ. ಅಪ್ಲಿಕೇಶನ್ ನಂಬರ್ ಮೂಲಕವೂ ಪ್ರಿಂಟ್ ತೆಗಿಬೋದು ಅಥವಾ ವೋಟರ್ ID ನಂಬರ್ ಮೂಲಕನೂ ಪ್ರಿಂಟ್ ತೆಗಿಬೋದು. ನಾನು ಎಕ್ಸಾಂಪಲ್ ಈಗ ವೋಟರ್ ID ನಂಬರ್ನ ಕಾಪಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನೋಡಬಹುದು. ಓಕೆ, ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ ಸ್ನೇಹಿತರೆ. ಓಪನ್ ಆದಾಗ ನೀವು 2 ರೀತಿಯಲ್ಲಿ ವೋಟರ್ ಐಡಿನ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಎಕ್ಸಾಂಪಲ್ ಅಂದರೆ EPIC ನಂಬರ್ ಮೂಲಕ ವೋಟರ್ ID ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಥವಾ ರೆಫರೆನ್ಸ್ ನಂಬರ್ ಮೂಲಕ ವೋಟರ್ ಐಡಿನ ಡೌನ್ಲೋಡ್ ಮಾಡಿಕೊಳ್ಳಬಹುದು. ನಾನು ಎಕ್ಸಾಂಪಲ್ EPIC ನಂಬರ್ ಮೂಲಕ ವೋಟರ್ ಐಡಿನ ಡೌನ್ಲೋಡ್ ಮಾಡೋದು ಯಾವ ರೀತಿ ಅಂತ ಹೇಳಿಕೊಡ್ತಾ ಇದ್ದೀನಿ. ನೋಡಿ, ನಂಬರ್ನ ಎಂಟ್ರಿ ಮಾಡಿದ ನಂತರ ಸ್ಟೇಟ್ನ ಸೆಲೆಕ್ಟ್ ಮಾಡಿ. ಸ್ಟೇಟ್ನ ಸೆಲೆಕ್ಟ್ ಮಾಡಿದ ನಂತರ ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗ ನಿಮ್ಮ ಡೀಟೇಲ್ಸ್ ಓಪನ್ ಆಗುತ್ತೆ ಸ್ನೇಹಿತರೆ. ನಿಮ್ಮ ಹೆಸರು, ನಿಮ್ಮ EPIC ನಂಬರು ಮತ್ತು ನಿಮ್ಮ ಪೇರೆಂಟ್ಸ್ ಡೀಟೇಲ್ಸು ಮತ್ತು ಸ್ಟೇಟು, ನಿಮ್ಮ AC, ಮೊಬೈಲ್ ನಂಬರ್ನ 4 ಡಿಜಿಟ್ ಓಪನ್ ಆಗುತ್ತೆ. ನಂತರ ನೀವು ಗೆಟ್ OTP ಮ್ಯಾಗ ಕೊಟ್ಟಿರಪ್ಪ ಅಂತಂದರೆ ನಿಮಗೆ ಫೋನ್ ನಂಬರ್ ಲಿಂಕ್ ಕೊಟ್ಟಿರ್ತಿರಲ್ಲ, ಆ ನಂಬರ್ ಲಿಂಕಿಗೆ ಒಂದು OTP ಬರುತ್ತೆ. OTPನ ಎಂಟ್ರಿ ಮಾಡಿ. ನಾನು ಎಕ್ಸಾಂಪಲ್ ನೋಡಿ ಮಾಡಿ ತೋರಿಸ್ತಾ ಇದ್ದೀನಿ. OTPನ ಎಂಟ್ರಿ ಮಾಡಿಕೊಂಡು ವೆರಿಫೈ ಮೇಲೆ ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ಈ ರೀತಿಯಾಗಿ OTP ವೆರಿಫಿಕೇಷನ್ ಸಕ್ಸಸ್ಫುಲ್ ಅಂತ ಬಂತು ಮತ್ತು ಡೌನ್ಲೋಡ್ EPIC ಅಂತ ಬಂತು. ನೋಡಿ, ಎಕ್ಸಾಂಪಲ್ EPICನ ನಾನು ಡೌನ್ಲೋಡ್ ಮಾಡಿದ್ಕೊಂಡೆ. ನೋಡಿ, ಶೋ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ವೋಟರ್ ಐಡಿನ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ತುಂಬ ಈಜಿ ಇದೆ ಸ್ನೇಹಿತರೆ. ನೀವು ಇದನ್ನು ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಿಮಗೇನಾದರೂ ಗೊತ್ತಾಗಲಿಲ್ಲಪ್ಪ ಅಂದ್ರೆ ನಮಗೆ ಮನೇಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ನಾವು ನಿಮಗೆ ಯಾವ ರೀತಿ ಅಂತ ಹೇಳಿಕೊಡ್ತೀವಿ. ನಮ್ಮ ಚಾನಲ್ನ ಇದೇ ರೀತಿಯಾಗಿ ನೋಡ್ತಾಯಿರಿ ಸ್ನೇಹಿತರೆ. ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಒಂದೊಂದು ಲೈಕ್ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಆದ್ದರಿಂದ ಲೈಕ್ಸ್ ಮಾಡಿ ಸ್ನೇಹಿತರೆ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ. ನಮ್ಮ ಮುಂದಿನ ವಿಡಿಯೋಗಳಿಗೆ ನಿಮ್ಮಿಂದ ತುಂಬ ಅನುಕೂಲವಾಗುತ್ತೆ ಸ್ನೇಹಿತರೆ.
ಸ್ನೇಹಿತರೆ, ನೀವು ಸ್ಕ್ರೀನ್ ಮೇಲೆ ನೋಡ್ತಿರೋರಲ್ಲ ಆ ಕಾರ್ಡು ಸ್ಮಾರ್ಟ್ ಕಾರ್ಡ್ ನಿಮಗೆ ಪೋಸ್ಟಿಗೂ ಕೂಡ ಬರುತ್ತದೆ. ಪೋಸ್ಟಿಗೆ ಒಂದು ವಾರದಿಂದ 15 ದಿನದೊಳಗೆ ನಿಮಗೆ ಪೋಸ್ಟಿಗೆ ಬರುತ್ತೆ ಸ್ನೇಹಿತರೆ. ನೀವು ಪೋಸ್ಟ್ನಲ್ಲಿ ಕೂಡ ಆ ಕಾರ್ಡನ್ನ ಪಡೆಯಬೋದು. ನೀವು ಪ್ರಿಂಟ್ನ ಡೈರೆಕ್ಟ್ ಆನ್ಲೈನ್ ಈ ರೀತಿಯಾಗಿ ಪಡೆದರೆ ಪೋಸ್ಟ್ನಲ್ಲಿ ಆ ಕಾರ್ಡ್ ಡೈರೆಕ್ಟಾಗಿ ನಿಮಗೆ ಮನೆಗೆ ತಂದು ಕೊಡ್ತಾರೆ ಸ್ನೇಹಿತರೆ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಶುಭ